friends, very good morning. Welcome to my channel Sanchari the travel log. ಇವತ್ತು ನಮ್ಮ ಪಯಣ ನಂದಿ ಬೆಟ್ಟಗೆ. ಸೊ ನಾವು ನಂದಿ ಹಿಲ್ಸ್ ಹೋಗ್ತಿದೀವಿ. Hi. ಇಲ್ಲಿ ನಂದಿ ಹಿಲ್ಸ್ಗೆ ಲೆಫ್ಟ್ ತಗೊಬೇಕು. ಟೋಲ್ ಇಂದ ಸುಮಾರು ಒಂದು 6 ಕಿಲೋಮೀಟರ್ ಬಂದ್ರೆ ನಮ್ಗೆ ಈ ಜಂಕ್ಷನ್ ಬರುತ್ತೆ. ಲ್ಯಾಂಡ್ ಮಾರ್ಕ್ ಬಂದು ನಂದಿ ಉಪಚಾರ್ ಅಂತ ಕಾರ್ನರ್ ಅಲ್ಲಿ ಒಂದು ಹೋಟೆಲ್ ಸಿಗುತ್ತೆ. ಸೊ ಇಲ್ಲಿ ಲೆಫ್ಟ್ ತಗೊಬೇಕಾಗತ್ತೆ. ಇದು ಜಂಕ್ಷನ್. ಇದು ಲೆಫ್ಟ್ ಹೋದ್ರೆ ನಂದಿ ಹಿಲ್ಸ್ ನಂದಿ ಬೆಟ್ಟಕ್ಕೆ ಹೋಗ್ತೀವಿ. ರೈಟ್ ಹೋದ್ರೆ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಹೋಗುತ್ತೆ. ಫ್ರೆಂಡ್ಸ್, ನಂದಿ ಬೆಟ್ಟ ಬಂದು ಆನಂದಗಿರಿ ಅಂತ ಕರೀತಿದ್ರಂತೆ ಮುಂಚೆ. ನಂದಿ ಬೆಟ್ಟ ಅಂತ ಏನಕ್ಕೆ ಹೆಸರು ಬಂತು ಅಂದ್ರೆ ನಂದಿ ಮಲ್ಗಿರೋ ಆಕಾರದಲ್ಲಿ ಬೆಟ್ಟ ಕಾಣುತ್ತಂತೆ. ಸೊ ಅದರಿಂದ ನಂದಿ ಬೆಟ್ಟ ಅಂತ ಹೆಸರು ಬಂತು ಈ ಬೆಟ್ಟಗೆ. ಈ ನಂದಿ ಬೆಟ್ಟ ಬಂದು ವರ್ಷದಲ್ಲಿ ಎಲ್ಲಾ ದಿನಾನೂ ಬ್ಯುಸಿ ಆಗಿರುತ್ತೆ. ಇದು ಮೋಸ್ಟ್ ಪಾಪ್ಯುಲರ್ ಡೆಸ್ಟಿನೇಷನ್ ಬ್ಯಾಂಗ್ಳೂರಲ್ಲಿ ಇರೋರಿಗೆ, ಸ್ಪೆಷಲಿ ಬ್ಯಾಂಗ್ಳೂರಿಯನ್ಸ್ಗೆ. ಯಾಕೆಂದ್ರೆ ಹತ್ರ ಇರೋ ಬ್ಯೂಟಿಫುಲ್ ಹಿಲ್ ಸ್ಟೇಷನ್ ನಂದಿ ಬೆಟ್ಟ. ಕೇವಲ 60 ಕಿಲೋಮೀಟರ್ ಇದೆ ಬ್ಯಾಂಗ್ಳೂರಿಂದ ಇಲ್ಲಿಗೆ. ಇಲ್ಲಿಂದ ನಾವು ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಿದೀವಿ. 8 ಕಿಲೋಮೀಟರ್ ಇದೆ ಈ ಪ್ಲೇಸ್ ಇಂದ. ಫ್ರೆಂಡ್ಸ್ ನೋಡಿ, ಸ್ಕೂಲ್ ಚಕ್ಕರ್ ಹಾಕಿ ಇಲ್ಲಿ ಬಂದು ಎಂಜಾಯ್ ಮಾಡ್ತಿದ್ದಾರೆ. ಸ್ವಿಮ್ಮಿಂಗ್ ತರ್ಸು. ಅಯ್ಯೋ ಪಾಪ ಗೊಂಬೆ. ಮೇನ್ ಆರ್ಚ್ ಬೆಟ್ಟದ್ದು. ನಾವು ರೀಚ್ ಆದ್ವಿ. ಫ್ರೆಂಡ್ಸ್, ಕಾರ್ ಪಾರ್ಕಿಂಗ್ ಇದು. ಮುಂಚೆ ಇನ್ನು ಮೇಲೆ ಹೋಗೋವರೆಗೂ ಬಿಡ್ತಿದ್ರು. ಈಗ ಎಲ್ಲ ರಿಸ್ಟ್ರಿಕ್ಷನ್ಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲೇ ಕಾರ್ ಪಾರ್ಕ್ ಮಾಡಿ ನಾವು ಮೇಲಕ್ಕೆ ಹೋಗಬೇಕಾಗುತ್ತೆ. ಇಲ್ಲಿ ಎಂಟ್ರಿ ಟಿಕೆಟ್ ಸಹ ಇದೆ, ಪಾರ್ಕಿಂಗ್ ಟಿಕೆಟು ಇದೆ. ತೋರಿಸ್ತೀನಿ. ಇವತ್ತು ಬಂದು ಸೋಮವಾರನೇ ನೋಡ್ಬೋದು ಎಷ್ಟೊಂದು ಕ್ರೌಡ್ ಇದೆ. ವೀಕೆಂಡ್ಸಲ್ಲಂತೂ ಖಂಡಿತ ಬರಬೇಡಿ. ಯಾಕೆಂದರೆ ವೀಕೆಂಡ್ಸಲ್ಲಿ ಇಲ್ಲಿವರೆಗೂ ಕಾರ್ ಬಿಡ್ತಿಲ್ಲ, ಆ ಕೆಳಗಡೆನೇ ಸ್ಟಾಪ್ ಮಾಡ್ತಿದ್ದಾರೆ. ನೀವು ಅಲ್ಲಿನ ನಡ್ಕೊಂಬರ್ಬೇಕಾಗುತ್ತೆ. ಬೆಟರ್ ನಾಟ್ ಟು ಕಮ್ ಆನ್ ವೀಕೆಂಡ್ಸ್. ಯಾಕೆಂದರೆ ಫುಲ್ ಕ್ರೌಡ್. ಸ್ಪೆಷಲಿ ಯೂತ್ ಪೀಪಲ್ ಅಂತೂ ವೀಕೆಂಡ್ಸಲ್ಲಿ ಸನ್ರೈಸ್ ಅಂತ ಬಂದು ಆಫ್ ಎ ಡೇ ಸ್ಪೆಂಡ್ ಮಾಡಿಕೊಂಡು ಹೋಗ್ತಾರೆ. ಸೊ ಬೆಟರ್ ಕಮ್ ಆನ್ ವೀಕ್ ಡೇಸ್. ಪ್ಲ್ಯಾನ್ ಮಾಡಿಕೊಂಡು ಒಂದಿನ ರಜಾ ಆದರೂ ಪರವಾಗಿಲ್ಲ, ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ. ಮೈನವಿ ಚಕ್ಕರ್ ಹುಡುಗಿ. ಅಮ್ಮ ಬಸ್ಸಲ್ಲಿ ಬೇಡ. ಇದು ಎಲ್ಲ ಪೂಜೆ ಸಾಮಾನು ನಮ್ಮ ದೇವಸ್ಥಾನಕ್ಕೆ ತಗೊಂಡು ಹೋಗ್ತಿದ್ದೀವಿ. ಇಲ್ಲಿ ಮಂಗಗಳು ಸಾಕಷ್ಟು. ಬುಟ್ಟಿ ನೋಡಿದ್ರೆ ಕಿತ್ಕೊಂಡು ಹೊಟ್ಟೋಗುತ್ತೆ. ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಎಲ್ಲ ಬ್ಯಾಕ್ ಪ್ಯಾಕಲ್ಲಿ ತೊಗೊಂಡು ಬಂದು ಸೇಫಾಗಿ ತೊಗೊಂಡು ಹೋಗ್ತೀವಿ. ಫ್ರೀ ಟಿಕೆಟ್ ಇದೆಯಂತೆ ಫ್ರೆಂಡ್ಸ್. ಜೋರಾಗಿ ಸ್ಪೀಕರ್ ಹಾಕಿ ಹೋಗ್ತಿದ್ದಾರೆ. ATM ಅಲ್ಲಿ ದುಡ್ಡು ಡ್ರಾ ಮಾಡ್ಕೊಂಡು ಬರ್ತೀನಿ ಅಂತ ₹1 ಇಲ್ದಿರ ಬಂದ್ಬಿಟ್ಟಿದ್ದಾರೆ. ಇದು ಪ್ರವೇಶ ಶುಲ್ಕ. ಪೇ, ಗೂಗಲ್ ಪೇ, ಕಾರ್ಡ್ ಎಲ್ಲ ಇದೆ. ಪೇ ಮಾಡ್ಕೊಬೋದು. ಏನೂ ಇಲ್ವಾ? ಮತ್ತೇನಿದೆ ಸರ್? ಫೋನ್ ಪೇ, ಗೂಗಲ್ ಪೇ ಅಷ್ಟೇ, ಕಾರ್ಡ್ ಇಲ್ಲ. ಕಾರ್ಡ್ ಇಲ್ವಂತೆ. ಫೋನ್ ಪೇ, ಗೂಗಲ್ ಪೇ ಇದೆ, ಕ್ಯಾಶ್ ಕೊಡ್ಬೋದು. ಫ್ರೆಂಡ್ಸ್, ಇಲ್ಲಿ ಯಾವ ನೆಟ್ವರ್ಕ್ ಇಲ್ವಂತೆ. ಜಿಯೋ ಮಾತ್ರ ನಡೆಯುತ್ತಂತೆ. ಸೊ ಬೇರೆ ಯಾವ ನೆಟ್ವರ್ಕು ಇಲ್ಲಿಲ್ಲ. ಇಲ್ಲಿ ಬಂದರೆ ಪ್ರಶಾಂತವಾಗಿ ಫೋನ್ಗಳು ಏನೂ ಇಲ್ದಿರ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು. ಬಿಸಿ ಬಿಸಿ ಬಜ್ಜಿ.
ಈಗ ಸಮಯ 10:40. ಫಾಗ್ ನೋಡಿ ಹೇಗಿದೆ. ಫ್ರೆಂಡ್ಸ್, ನಂದಿ ಬೆಟ್ಟಗೆ ಸ್ವಾಗತ. ವೆಲ್ಕಮ್ ಟು ನಂದಿ ಹಿಲ್ಸ್. ವೆಲ್ಕಮ್ ಟು ನಂದಿ ಹಿಲ್ಸ್. ಸೊ ಇವೆಲ್ಲ ಕಾಟೇಜಸ್ ಫ್ರೆಂಡ್ಸ್. ಕಾಟೇಜಸ್ ಹೇಗೆ ಬುಕ್ ಮಾಡೋದು ಅನ್ನೋದು ನಿಮ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇವೆಲ್ಲ ಇಲ್ಲಿ ನೋಡಬೇಕಾಗಿರೋ ಪ್ಲೇಸಸ್. ಆಮೇಲೆ ಕಾಟೇಜಸ್ ಸಹ ಇದೆ ಇಲ್ಲಿ. ಎಲ್ಲ ಡೀಟೇಲ್ಸ್ ನಿಮ್ಗೆ ಸ್ಟಾರ್ಟಿಂಗಲ್ಲೇ ಈ ಥರ ಪ್ರೊವೈಡ್ ಮಾಡಿದ್ದಾರೆ, ನಿಮಗೆ ಮ್ಯಾಪ್ ಪ್ರೊವೈಡ್ ಮಾಡಿದ್ದಾರೆ ಫ್ರೆಂಡ್ಸ್. ಕಾರ್ಗಳು ಮೇಲೆ ಬಿಡ್ತಿಲ್ಲ ಅಲ್ಲ, ಸೊ ಈ ಥರ ಬಸ್ ಫೆಸಿಲಿಟಿ ಮಾಡಿದ್ದಾರೆ. 25 ರೂಪೀಸ್ ಪರ್ ಪರ್ಸನ್ ಕೊಟ್ಟರೆ ಮೇಲೆ ನಂದಿ ಹಿಲ್ ಟಾಪ್ಗೆ ಕರ್ಕೊಂಡು ಹೋಗಿ ಬಿಡ್ತಾರೆ ಇವರು. ಈ ಕಡೆ ಹೋದರೆ ಟಿಪ್ಪು ಡ್ರಾಪು, ಸನ್ಸೆಟ್ ಪಾಯಿಂಟ್, ಸೌತ್ ವ್ಯೂ, ವೀರಾಂಜನೇಯ ದೇವಸ್ಥಾನ ಇವೆಲ್ಲ ನೋಡ್ಬೋದು. ಮತ್ತು ನಮ್ಮ ಯೋಗಾನಂದೀಶ್ವರ ದೇವಸ್ಥಾನ ಸಹ ಇದೆ ಅಲ್ಲೇ. ಫ್ರೆಂಡ್ಸ್, ನಾವು KSTDC ವೆಬ್ಸೈಟಲ್ಲಿ ಇಲ್ಲಿ ರೂಮ್ ಬುಕ್ಕಿಂಗ್ ಮಾಡ್ಕೋಬೋದು. ಮೇಲೆ ಕಾಟೇಜಸ್ ಪ್ರೀ ಬುಕ್ ಮಾಡ್ಕೊಂಡು ಬರ್ಬೋದು. ಬಂದರೆ ಮೇಲೆವರೆಗೂ ಕಾರ್ ಹಲೋ ಮಾಡ್ತಾರೆ ನಮಗೆ. ಸೊ ಸ್ಟೇ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾವಿಲ್ಲಿ ಸುಮಾರು ಸಲ ಬಂದು ಸ್ಟೇ ಮಾಡಿದ್ದೀವಿ ನಾವು. ನೀವು ನೋಡಿಕೊಂಡು ಬುಕ್ ಮಾಡ್ಕೊಂಡು ಬಂದು ಒಂದಿನ ಸ್ಟೇ ಮಾಡ್ಕೊಳ್ಳಿ. ಇಲ್ಲಿ ಆಫ್ಲೈನಲ್ಲೂ ಬುಕ್ ಮಾಡ್ಬೋದಂತೆ, ಬಟ್ ಎಷ್ಟು ಮಾತ್ರ ಸಿಗುತ್ತೋ ಗೊತ್ತಿಲ್ಲ. ವೀಕ್ ಡೇಸಲ್ಲಿ ಸಿಗ್ಬೋದು, ವೀಕೆಂಡ್ಸ್ ಯು ವಿಲ್ ನೆವರ್ ಗೆಟ್ ಇಟ್. ನಡೆಯೋಕ್ಕೆ ದಾರಿ ಇತ್ತು, ಆದರೆ ಸ್ವಲ್ಪ ಟ್ರೈ ಮಾಡೋಣ ಅಂತ ಈ ಕಡೆ ಬಂದ್ವಿ. ನನಗೆ ಕಷ್ಟ ಕೊಡೋಣ ಅಂತ ಬರ್ತಿದ್ದಾರೆ. ವ್ಯೂ ಟವರ್, ರೆಸ್ಟಿಂಗ್ ಏರಿಯಾ. ಸನ್ರೈಸ್ ವ್ಯೂ ಪಾಯಿಂಟ್, ಫುಡ್ ಕೋರ್ಟ್ ಏರಿಯಾ, ಯೋಗಾನಂದೀಶ್ವರ ಟೆಂಪಲ್, ವೀರಾಂಜನೇಯ ಟೆಂಪಲ್. ಫ್ರೆಂಡ್ಸ್, ಇದನ್ನು ನಂದಿ ಬೆಟ್ಟನ ಆನಂದಗಿರಿ, ನಂದಿಗಿರಿ ಅಂತ ಅನೇಕ ಹೆಸರಲ್ಲಿ ಕರೀತಾರೆ. ನಂದಿ ಬೆಟ್ಟ ಬಂದು ಚೋಳ ಡೈನಾಸ್ಟಿನಲ್ಲಿರುವಾಗ ಎಸ್ಟಾಬ್ಲಿಷ್ ಮಾಡಿರೋದು. ಸೊ ಆಮೇಲೆ ಟಿಪ್ಪು ಸುಲ್ತಾನ್ ಅವರು ಕಂಪ್ಲೀಟಾಗಿ ಫೋರ್ಟ್ ಎಲ್ಲ ಬಿಲ್ಡ್ ಮಾಡಿ ಚೆನ್ನಾಗಿ ಇಂಪ್ರೂವ್ ಮಾಡಿದ್ರು. ಪ್ರದೇಶದಲ್ಲಿ ಅನೇಕ ಮೂವಿ ಶೂಟಿಂಗ್ಗಳಾಗಿದೆ, ನೀವು ನೋಡಿರ್ಬೋದು. ರವಿಚಂದ್ರದ ಹಳೆಯ ಮೂವಿ ಇದೆ ಒಂದು, ಅದರಲ್ಲೂ ಸಹ ಈ ಪ್ರದೇಶ ತೋರಿಸಿದ್ದಾರೆ. ಇದು ಬಂದು ಗಣೇಶ ದೇವಸ್ಥಾನ, ಅಲ್ಲಿ ಆಂಜನೇಯ ದೇವಸ್ಥಾನ. ಅದು ಬಂದು ಯೋಗಾನಂದೀಶ್ವರ ಸ್ವಾಮಿ ದೇವಸ್ಥಾನ. ಇವತ್ತು ಕಾರ್ತೀಕ ಸೋಮವಾರ 3ನೇ ವಾರ. ನಮ್ಮ ಮನೆ ದೇವರು ಯೋಗಾನಂದೀಶ್ವರ ಸ್ವಾಮಿ, ಅದಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತಲೇ ನಂದಿ ಬೆಟ್ಟಕ್ಕೆ ಬಂದಿರೋ ಉದ್ದೇಶ. ಇವತ್ತು ನಾವು ವೀಕೆಂಡ್ಸಲ್ಲೇ ಬರ್ಬೋದಿತ್ತು, ಬಿಡಲ್ಲ ಅಂತ ವೀಕ್ ಡೇನಲ್ಲಿ ರಜಾ ಹಾಕಿಸಿ ಮಕ್ಕಳಿಗೆ ನಾವು ಕರ್ಕೊಂಡ್ಬಂದಿದ್ದೀವಿ. ಬನ್ನಿ ದರ್ಶನ ಮಾಡೋಣ. ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ ಈಗ. ಗಣೇಶನಿಗೆ ಪೂಜೆ ಆಯಿತು, ಪ್ರಥಮ ಪೂಜೆ. ಈಗ ಇಲ್ಲಿ ಹನುಮಾನ್ ದೇವಸ್ಥಾನ ಇದೆ. ಇದೆಲ್ಲ 9ನೇ ಶತಮಾನದ ದೇವಸ್ಥಾನಗಳು, ತುಂಬ ಪುರಾತನದ ದೇವಸ್ಥಾನಗಳಿವೆಲ್ಲ.
ಈ ಮೂಲ ದೇವರು ಇದ್ರ ಎದುರುಗಡೆ ಇರೋದು. ಸೊ ಅದ್ರ ಎದುರುಗಡೆ ಇದು ಇಟ್ಟಿದ್ದಾರೆ. ಎಂಟ್ರಿ ಬಂದು ಆ ಕಡೆಯಿಂದ ಇದೆ, ನೋಡೋಣ ಬನ್ನಿ. ಇಲ್ಲಿ ಪಾರ್ವತಿ ದೇವಿನ ಮುಕ್ತಾಂಬಾ ಅಂತ ಹೆಸರಲ್ಲಿ ಕರೀತಾರೆ. ಮುಕ್ತಾಂಬಾ ದೇವಿ ಈಕೆ. ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದೀಪವನ್ನು ನಮ್ಮ ಮನೆಯ ದೇವರ ಹತ್ರ ಹಚ್ತಿದ್ದೀವಿ. ನಮ್ಮ ಮಕ್ಕಳಿಗೆಲ್ಲ ಇಲ್ಲೇ ಮುಡಿ ಕೊಡೋದು ನೋಡಿ. ಇಲ್ಲಿ ಒಬ್ಬರು ಕೊಡ್ತಿದ್ದಾರೆ. ಇದು ದೇವಸ್ಥಾನದ ಒಳಗಡೆ ಇರೋ ಪುಟ್ಟ ಕಲ್ಯಾಣಿ. ಹೊರಗಡೆ ಇನ್ನೂ ಒಂದು ದೊಡ್ಡ ಕಲ್ಯಾಣಿ ಇದೆ, ತೋರಿಸ್ತೀನಿ. ಇದು ಬ್ಯಾಕ್ ಗೇಟ್. ಇಲ್ಲಿಂದನೇ ನಾವು ಆಂಜನೇಯ ಸ್ವಾಮಿ, ಗಣೇಶ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು. ಸಮಯ 12:30. ಹೇಗಿದೆ ನೋಡಿ ಎಲ್ಲ. ಇಲ್ಲಿ ಪ್ರಕೃತಿಯ ಸೌಂದರ್ಯ ಆಸ್ವಾದಿಸಬೇಕು ಅಂದರೆ ಬನ್ನಿ ನಂದಿ ಬೆಟ್ಟಕ್ಕೆ. ದರ್ಶನ ಚೆನ್ನಾಗಾಯಿತು. ಇವತ್ತು ಕಾರ್ತಿಕ ಸೋಮವಾರ ಆಗಿರೋದ್ರಿಂದ 2 ಗಂಟೆಗೆ ಮಧ್ಯಾಹ್ನ ಮಹಾಮಂಗಳಾರತಿ ಮಾಡ್ತಾರಂತೆ. ಇದು ಬಂದು ದೇವಸ್ಥಾನದ ಎದುರುಗಡೆನೆ ವ್ಯೂ ಪಾಯಿಂಟ್ ಇದೆ. ನೀವು ಇಲ್ಲಿಂದಾನೇ ನಾನು ಹೇಳಿರೋ ಮೋಡಗಳ ಥರ ಎಲ್ಲ ನೋಡೋದಕ್ಕೆ ಆಗೋದು. ಬಟ್ ಈಗ ಕಂಪ್ಲೀಟಾಗಿ ನಾವು ಮೋಡದಲ್ಲೇ ಇದ್ದೀವಿ, ಸೊ ಏನು ಕಾಣ್ತಿಲ್ಲ. ಇಲ್ಲಿ ಟಿಪ್ಪು ಸುಲ್ತಾನ್ ಅವರು ಸಮ್ಮರ್ ರಿಟ್ರೀಟ್ ಅಂದರೆ ಬೇಸಿಗೆ ಕಾಲದಲ್ಲಿ ಬಂದು ವಿಶ್ರಾಂತಿ ಪಡೆಯುವ ಗೃಹಗಳನ್ನು ನಿರ್ಮಿಸಿದ್ರಂತೆ. ಅದು ಬಂದು 2 ಸ್ಟೋರಿ ಬಿಲ್ಡಿಂಗ್ ಈಗಲೂ ಇದೆ. ಅದು ಮುಂಚೆ ಇವೆಲ್ಲ ಕಾಟೇಜಸ್ ಆಗಿತ್ತು. ಈಗ ಇದನ್ನು ಯಾರು ಏನು ಯೂಸ್ ಮಾಡ್ತಿಲ್ಲ. ಪುಟ್ಟ ಅಂಗಡಿಗಳು ವಿಶೇಷ ದಿನಗಳಲ್ಲಿ ಇಟ್ಕೊಳ್ತಾರೆ ಅಲ್ಲಿ. ಸೊ ಪಬ್ಲಿಕ್ ಟಾಯ್ಲೆಟ್ ಸಹ ಇಲ್ಲಿ ಇದೆ. ರೂಮ್ಸ್ ಎಲ್ಲ ಹೇಗೆ ಬುಕಿಂಗ್ ಮಾಡಬೇಕು? ಇಲ್ಲಿಗೆ ವೆಬ್ಸೈಟ್ ಅಲ್ಲೇ ಬುಕ್ ಮಾಡಬೇಕಾ? ಬೇರೆ ಇಲ್ಲಿ ಬಂದು ಡೈರೆಕ್ಟ್ ಆಗಿ ಮಾಡೋದಕ್ಕಾಗಲ್ವಾ? ಅವೈಲಬಿಲಿಟಿ ಇದೆಯಾ ಸಿಗೋಕೆ? ವೆಹಿಕಲ್ ಮಾಡಲ್ಲ. ಇವಾಗ ವೀಕೆಂಡ್ಸ್ ಅಲ್ಲಿ ನಾವು ಬುಕ್ ಮಾಡ್ಕೊಂಡಿರ್ತೀವಲ್ಲ, ವೀಕೆಂಡ್ಸ್ ಅಲ್ಲಿ ವೆಹಿಕಲ್ ಮೇಲೆ ಬಿಡಲ್ಲ ಅಂತಾರೆ, ಬುಕಿಂಗ್ ತೋರಿಸ್ರೆ ಬಿಡ್ತಾರಾ? ಸೊ ಇದೆಲ್ಲ ಇಲ್ಲಿರೋ ಕಾಟೇಜಸ್ ಸರ್, ರೂಮ್ಸ್.
ಡೈನಾಮಿಕ್ ರೈಡ್ ಬರುತ್ತೆ, ವೆಬ್ಸೈಟಲ್ಲೇ ನೋಡಬೇಕು KSCBC. ಓಕೆ ಓಕೆ. ಸುಮಾರು ಒಂದು 30 ರೂಮ್ಸ್ ಇದೆ ಅಷ್ಟೇ ಇಲ್ಲಿ. 34 ಇದೆಯಾ? ಡಬಲ್ ರೂಮು, ಡಬಲ್ ರೂಮು, ಕಾಟೇಜಸ್ ಎಲ್ಲ ಡಬಲ್ ರೂಮ್. ಫ್ರೆಂಡ್ಸ್ ನೀವು ನೋಡಿ ಇಲ್ಲಿ 6 ನದಿಗಳು ಉಗಮ ಸ್ಥಾನ ಅಂತೆ ನಂದಿ ಹಿಲ್ಸ್. ಪೆನ್ನಾರ್ ನದಿ, ಅರ್ಕಾವತಿ, ಪಾಲಾರ್, ಚಿತ್ರವತಿ, ಪಾಪಾಗ್ನಿ, ದಕ್ಷಿಣ ಪಿನಾಕಿನಿ, ಇಷ್ಟು ನದಿಗಳು ಇಲ್ಲೇ ಹುಟ್ಟೋದಂತೆ. ನೋಡಿ ಇಲ್ಲಿ ಬಂದರೆ ಇಲ್ಲಿ ಸೌತೆಕಾಯಿ ಫ್ರೂಟ್ಸ್ ಎಲ್ಲ ಸಿಗುತ್ತೆ ಮೇಲೆ. ಅದು ಬಿಟ್ಟರೆ ಆ ಕಡೆ ಕಾಫಿ ಟೀ ಸಿಗುತ್ತೆ. ಆಮೇಲೆ ಚಿಕ್ಕದಾಗಿ ಒಂದು ಹೋಟೆಲ್ ಸಹ ಇದೆ. ನಿಮಗೆ ಫುಡ್ಗೆ ಏನು ಯೋಚನೆ ಇಲ್ಲ ಮೇಲೆ ಬಂದಾಗ. ಆಗಲೇ ನಾನು ಬಸ್ ತೋರಿಸ್ದೆ ಅಲ್ವಾ, ನೋಡಿ ಇಲ್ಲಿವರೆಗೂ ಬರುತ್ತೆ ಆ ಬಸ್ಸು. ಇಲ್ಲಿಂದ ನೀವು ಮೇಜರ್ ಪಾಯಿಂಟ್ಸ್, ವ್ಯೂ ಪಾಯಿಂಟ್ಸ್ ಎಲ್ಲ ನೋಡಿಕೊಂಡು ಬರ್ಬೋದು. ಫ್ರೆಂಡ್ಸ್ ಇಲ್ಲಿ ದೊಡ್ಡವ್ರಿಗೆ ಮಾತ್ರ ಅಲ್ಲ, ಮಕ್ಕಳಿಗೆ ಆಡೋದಕ್ಕೂ ಜಾಗ ಇದೆ. ಬಟ್ ಇವಾಗ ಆಡ್ಸಲ್ಲ ಮೈನವಿನ ನಾನು. ಇಲ್ಲಿ ತುಂಬ ಜನ ಕಾಲೇಜ್ ಬಂಕಾಗಿ ಬರೋರೆ ಕಾಣ್ಬೋದು ನಾವು. ನೀಟಾಗಿ ಆರಾಮಾಗಿ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಇನ್ನ ಆಡ್ತೀಯಾ? ಆಡ್ತೀಯಾ? ಆಡ್ಸಲ್ಲ. ಫ್ರೆಂಡ್ ನಂದಿ ಬೆಟ್ಟ 4850 ಅಡಿ ಎತ್ತರದಲ್ಲಿದೆ. ಸಿ ಲೆವೆಲ್ಗಿಂತ ಅಷ್ಟು ಹೈಟಲ್ಲಿದೆ. ಆಮೇಲೆ ಇಲ್ಲಿ ಟಿಪ್ಪು ಡ್ರಾಪ್ ಅಂತ ಇದೆ. ಟಿಪ್ಪು ಡ್ರಾಪ್ ಅಂದರೆ ಏನು ಗೊತ್ತಾ, ಆವಾಗ ಪ್ರಿಸ್ನರ್ಸ್ನೆಲ್ಲ ಇಡ್ತಿದ್ರಂತೆ ಜೈಲಲ್ಲಿ, ಕೈದಿಗಳನ್ನ. ಅವರು ಬೇರೆ ಥರ ಶಿಕ್ಷೆ ಕೊಡ್ತಿರ್ಲಿಲ್ಲ, ಇಲ್ಲಿ ಬಂದು ಅವ್ರನ್ನ ತೊಳ್ಬಿಡ್ತಾ ಇದ್ರಂತೆ. ಸೊ ಇದೇ ಬಂದು ಟಿಪ್ಪು ಡ್ರಾಪ್ ಅಂತ, ಅದಕ್ಕೆ ಹೆಸರು ಬಂತು. ಯಾವ ಡ್ರಾಪು ಕಾಣ್ತಿಲ್ಲ, ಇಲ್ಲಿ ಬಿದ್ದರೆ ನಾವೇ ಡ್ರಾಪ್ ಹಾಕೋಂಗಿದ್ದೀವಿ, ಏನು ಕಾಣ್ತಿಲ್ಲ. ಒಂದೇ ಡ್ರಾಪ್. ಹೇಗಿದೆ ನೋಡಿ. ಊಟಿ ಯಾಕೆ, ಕೊಡೈಕೆನಾಲ್ ಯಾಕೆ ಇದ್ರ ಮುಂದೆ. ಅದೆಲ್ಲ ಮೇಲೆ ಹೋಗಿ ಕೂತ್ಕೊಳ್ಳೋದಕ್ಕೆ ಬೆಂಚ್ಗಳೆಲ್ಲ ಅರೇಂಜ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕಿತ್ತೋಗಿದೆ ಈಗ. ಫ್ರೆಂಡ್ಸ್ ಈ ಚಳಿಗೆ ಮಂಕೀಸ್ ಸಹ ಕಾಣ್ತಿಲ್ಲ. ಇಲ್ಲ ಅಂದಿದ್ರೆ ಫುಲ್ಲು ಈ ಥರ ನಾನು ಕ್ಯಾಮ್ರಾ ಇಟ್ಕೊಂಡಿದ್ರು ನಂಗೆ ಭಯ ಆಗ್ತಿತ್ತು ಕಿತ್ಕೊಂಡು ಹೊಟ್ಟೋಗುತ್ತೆ ಅಂತ. ಅಷ್ಟೊಂದು ಮಂಗಗಳಿದೆ ಇಲ್ಲಿ. ಮೋಡದ ಮರೆಯಿಂದ ನಮ್ಮ ಫ್ಯಾಮಿಲಿ ಹೊರಗೆ ಬರ್ತಿದೆ. ನನ್ನ ಫ್ಯಾಮಿಲಿ ಅಂದರೆ ಒಂದು ಕತ್ತೆ, ಒಂದು ನಾಯಿ, ನರಿ, ಎಲ್ಲ ಸೌಂಡ್ಗಳು ಮಾಡ್ತಿದ್ದಾರೆ. ಒಂಥರ ಚೆನ್ನಾಗಿದೆ. ಚಳಿ ಇಲ್ಲ, ಸೆಕೆ ಇಲ್ಲ, ಮೀಡಿಯಂ ಆಗಿದೆ, ಚೆನ್ನಾಗಿದೆ. ಪ್ಯಾರಾಗ್ಲೈಡಿಂಗ್ ಇಲ್ಲಿ ಇನ್ನೂ ಬೇಕಾದಷ್ಟು ಸ್ಥಳಗಳಿದೆ. ಎಲ್ಲಿ ಹೋದ್ರೂ ನಿಮ್ಗೆ ಈ ಥರ ಫಾಗೇ ಇರುತ್ತೆ. ಆ ಸ್ಥಳ ತೋರಿಸೋದಕ್ಕೂ ನಿಮ್ಗೆ ಆಗಲ್ಲ. ಇಲ್ಲಿ ಪ್ಯಾರಾಗ್ಲೈಡಿಂಗು ಇದೆ. ಹೌದಾ? ಹೋಗಿದ್ಯಾ ಮೈನನ್ನು? ಇಲ್ಲ, ಅಲ್ಲಿ ಬೋರ್ಡ್ ಹಾಕಿದೆ. ಸುಪ್ರೀತ್, ಏನದು ಅಂತ ಗೊತ್ತಾ ನಿನಗೆ? ಕ್ಯಾಕ್ಟಸ್ ಅಂದ್ರೆ ಪ್ಲಾಂಟ್. ಅದನ್ನೇನಂತಾರೆ? ಪಾಪಾಸ್ ಕಳ್ಳಿ ಅಂತಾರಂತೆ. ಏನಂತಾರೆ ಮೈನಾ? ನೀನ್ ನೋಡಿದ್ಯಾ ಮುಂಚೆ? ಏನಾಯ್ತು? ಅಣ್ಣ ಜೊತೆ ಜಗಳ ಮಾಡ್ಕೊಂಡು ಮೈನಾ ಓಡೋಗಿದ್ದಾಳೆ. ಬಾಯ್ ಮೈನಾ. ನೋಡಿ ಹೆಂಗಿದ್ದಾಳೆ. ಸೊ ಇದನ್ನ ದೆವ್ವಗಳಿಗೆ ಸ್ಲಿಪ್ಪರ್ ಅಂತ ಹೇಳ್ತಿದ್ರು. ಅದ್ರ ಮೇಲೆ ಎಲ್ಲ ಹೆಸರು ಬರೆದ್ಬಿಟ್ಟಿದ್ದಾರೆ ನೋಡಿ. ಮುಂಚೆ ನಾವು ಅದ್ರ ಹತ್ರನೂ ಹೋಗ್ತಿರ್ಲಿಲ್ಲ. ನಾವು ಚಿಕ್ಕವರಿದ್ದಾಗ ಹಂಗೆ ಭಯ ಪಡಿಸಿದ್ರು ನಮ್ಮ ಮನೆಯಲ್ಲಿ ಎಲ್ಲರೂ. ಸೊ ಇಲ್ಲೋದ್ರೆ ನಮಗೆ ಟಿಪ್ಪು ಡ್ರಾಪ್ ಮತ್ತೆ ಅರ್ಕಾವತಿ ರಿವರ್ ಅರ್ಜಿನ್ ಜಾಗ ಸಿಗುತ್ತೆ. ಫ್ರೆಂಡ್ಸ್ ಇದು ಫುಲ್ಲು ಕೋಟೆ. ಸರೌಂಡಿಂಗ್ ಫುಲ್ ನಂದಿ ಬೆಟ್ಟ, ಈ ಥರ ಕೋಟೆ ಇದೆ. ಇಲ್ಲಿ ನೋಡಿ ಹೋಲ್ಗಳು. ಇವಾಗ ನೋಡಿ ಇವ್ರು ಮಾಡ್ತಾರೆ, ಏನ್ ಮಾಡ್ತಾರೆ. ಇಲ್ಲಿಂದ ಯಾರನ್ನ ಹತ್ತಿ ಬರ್ತಿದ್ರೆ ಸೊ ಇಲ್ಲಿಂದ ಒಳಗಡೆಯಿಂದ ಗನ್ನಲ್ಲಿ ಶೂಟ್ ಮಾಡೋದು. ಆ ಸೈಡಿಂದನಾ ಈ ಸೈಡಿಂದನಾ? ಈ ಸೈಡಿಂದ ಇವರು, ಆ ಸೈಡಿಂದ ಅವರು, ಮಧ್ಯದಲ್ಲಿ ಗೋಡೆ. ಇದು ಮಿನಿ ಟಿಪ್ಪು ಡ್ರಾಪ್ ನೋಡಿ. ಟಿಪ್ಪು ಡ್ರಾಪ್ ಇಲ್ಲೆಲ್ಲ ಕಂಡಿಡ್ದ.
ನೋಡಿ ಕೋಟೆ, ಈ ಥರ ಕೋಟೆ ಫುಲ್ಲು ಕೆಳಗಿಂದ ಕನ್ಸ್ಟ್ರಕ್ಟ್ ಆಗಿದೆ ಮೈನಾ. ಹಾರ್ಸ್ ಬರ್ತಿದೆ ಫ್ರೆಂಡ್ಸ್ ನೋಡಿ, ಇಲ್ಲಿ ಕಂಪ್ಲೀಟ್ ಪಾರ್ಕಿಂಗ್ ಮಾಡಿದ್ದಾರೆ. ಬಟ್ ಈ ಪಾರ್ಕಿಂಗ್ ಸಹ ಇವ್ರಿಗೆ ಇನ್ಸಫಿಷಿಯೆಂಟ್. ಯಾಕೆ ಅಂದರೆ ವೀಕೆಂಡ್ಸಲ್ಲಿ ಈ ಪಾರ್ಕಿಂಗ್ ಸಹ ಜಾಗ ಸಾಲಲ್ಲ. ಇದು ದೊಡ್ಡ ಕಲ್ಯಾಣಿ, ಇಲ್ಲಿ ಅನೇಕ ಮೂವಿ ಶೂಟಿಂಗ್ಗಳಾಗಿದೆ. ಫ್ರೆಂಡ್ಸ್, ಇದನ್ನು ಅಮೃತ ಸರೋವರ ಅಂತ ಹೇಳ್ತಾರೆ. ಇದು ಬಂದು 10 ಮೀಟರ್ಸ್ಗೆ 10 ಮೀಟರ್ಸ್ ಅಗಲ ವಿಡ್ತಿದೆ, ಸ್ಕ್ವೇರ್ ಆಗಿದೆ. ಇಲ್ಲಿ ಮುಂಚೆ ನೀರನ್ನ ಸ್ಟೋರ್ ಮಾಡೋದಕ್ಕೋಸ್ಕರ ಇದನ್ನು ಬಿಲ್ಡ್ ಮಾಡಿರೋದಂತೆ. ಇಲ್ಲಿ ನೀರು ಸ್ಟೋರ್ ಮಾಡ್ಕೊಳ್ತಿದ್ರಂತೆ. ಪರಿಸರನ ಉಳಿಸೋದಕ್ಕೋಸ್ಕರ ಮೇಲೆ ಯಾವುದೇ ರೀತಿ ಪ್ಲಾಸ್ಟಿಕ್ ಬಾಟಲ್ಸ್ ಆಗಲಿ ಬಾಕ್ಸಸ್ ಆಗಲಿ ಅಲೋ ಮಾಡ್ತಿಲ್ಲ. ಬಂದರೆ ಈ ಥರ ಕಿತ್ಕೊಂಡು ಇಲ್ಲೇ ಇಟ್ಕೊಂಡ್ಬಿಡ್ತಾರೆ ಅವರು. ಹೋಗಬೇಕು ಅಂದರೆ ನೀವು ಈಸ್ಕೊಂಡು ಹೋಗ್ಬೋದು, ನಿಮ್ಮ ಬಾಟಲ್ ಯಾವುದೋ ಒಂದು ಗೊತ್ತಿದ್ರೆ. ಅದೊಂಥರ ನಮಗೆ ಸ್ಪೆಷಲ್ ಪರ್ಮಿಷನ್ ತಗೊಂಡೋಗೋಕ್ಕೆ. ಹೌದಾ? ಯಾರಪ್ಪ ನೀನು? VIP VVIP. ಫ್ರೆಂಡ್ಸ್, ಇಲ್ಲಿಗೆ ನಂದಿ ಬೆಟ್ಟ ಮುಗೀತು. ಈಗ ಕೆಳಗೆ ಹೋಗಿ ನಮ್ಮ ಊರು ದೊಡ್ಡಬಳ್ಳಾಪುರ ಒಂದು ವಿಸಿಟ್ ಹೋಗಿ ಮನೆಗೆ ಪುನಃ ಹೋಗ್ತೀವಿ. ಮಾರ್ನಿಂಗ್ ಇಂದ ಉಪವಾಸ, ಒಂದು ಹೊತ್ತಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಈಗ ಅವಲಕ್ಕಿ ಮಾಡ್ಕೊಂಡು ಬಂದಿದ್ದೀನಿ. ಈಗ ತಿನ್ಕೊಂಡು ಟೀ ಸಹ ರೆಡಿ ಇದೆ, ಕುಡಿದ್ಬಿಟ್ಟು ಹೋಗ್ತೀವಿ ನಾವು ಇಲ್ಲಿಂದ. ಫ್ರೆಂಡ್ಸ್, ಟಿಪ್ಪು ಡ್ರಾಪ್ ಮೇಲಿಂದ ತೋರಿಸ್ದೆ ಅಲ್ಲ, ಇಲ್ಲಿಂದ ತೋರಿಸ್ತೀನಿ ಎಲ್ಲಿಂದ ಅವ್ರು ನುಗ್ತಿದ್ರು ಅಂತ. ನೋಡಿ, ಸಿ ದಟ್ ಈಸ್ ದ ಪಾಯಿಂಟ್. ಅಲ್ಲಿಂದ ತಳ್ತಿದ್ರಂತೆ. ಅವ್ರು ಏನು ಗತಿ ಆಗ್ತಿದ್ರು ನೋಡಿ, ಏನು ಸಿಗ್ತಿರ್ಲಿಲ್ಲ. ಅದು 4850 ಅಡಿ ಹೈಟ್ ಇದೆ. ನಮ್ಗೆ ನೋಡೋದಕ್ಕೆ ಇಷ್ಟು ಕಾಣುತ್ತೆ ಅಷ್ಟೇ. ಫ್ರೆಂಡ್ಸ್, ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತಿದ್ದೀನಿ. ಹೋಪ್ ಯು ಎಂಜಾಯ್ಡ್ ದ ವಿಡಿಯೋ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತು ನಿಮ್ಮ ರೆಸ್ಪಾನ್ಸ್ ನನ್ನ ಹಳೆ ವಿಡಿಯೋಗೆ ನಂಗೆ ತುಂಬ ಖುಷಿ ಕೊಡ್ತು. ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದ್ದೆ ನಿಮ್ಮ ಸಬ್ಸ್ಕ್ರಿಪ್ಷನ್, ಆಮೇಲೆ ನೀವು ಕೊಟ್ಟಿರೋ ಕಮೆಂಟ್ಸಿಂದ. ದಯವಿಟ್ಟು ಹೀಗೆ ನನ್ನ ಪ್ರೋತ್ಸಾಹಿಸ್ತಾ ಇರಿ. ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತಿದ್ದೀನಿ. ಧನ್ಯವಾದಗಳು. ನಾನು ನಿಮ್ಮ ಸಂಚಾರಿ. ಬನ್ನಿ ಬೇಗ ಮಾಡೋಣ ವಿಹಾರಿ.